ನನ್ನೆಲ್ಲ ಆತ್ಮೀಯ ಸ್ನೇಹಿತರೆ, ಇಂದು ನಾವು ನೋಡ್ತಾ ಇರುವಂಥದ್ದು ಶ್ರೀಮತಿ ಕುಶಲಾರವರಿಂದ ಪಾಂಡವಪುರ ಏನು ಸ್ಟೇಷನ್ ಮಧ್ಯದಲ್ಲಿರುವಂಥ ವಿಶೇಷ ನಗರದಲ್ಲಿ ಶ್ರೀ ರಾಮ ಮಂದಿರ ಕಲ್ಯಾಣ ಮಂಟಪದಲ್ಲಿ ಸುಮಾರು 100ಕ್ಕಿಂತಲೂ ಹೆಚ್ಚು 120 ಅಡಿ ಉದ್ದದ ಮೆಹಂದಿ ಕಲೆಯನ್ನು ಬಿಡಿಸ್ತಿರೋವಂಥದ್ದು. ತುಂಬ ವಿಶೇಷವಾದಂತಹ ಕಲಾಕೃತಿಗಳನ್ನು ಇಲ್ಲಿ ಬಿಡಿಸಲಾಗ್ತಿದೆ. ಮೈಸೂರು ಅರಮನೆ, ವಿಶ್ವೇಶ್ವರನವರು, ನಂದಿ, ಹಸುಕರು, ಈ ರೀತಿಯಲ್ಲಿ 120 ಅಡಿಗೆ ಹೆಚ್ಚು ಅವರು 30 ಗಂಟೆಗಳ ಅವಧಿಯಲ್ಲಿ 3 ದಿನಗಳ ಕಾಲ ದಿನಕ್ಕೆ 10 ಗಂಟೆಯಂತೆ ಇದನ್ನು ಬಿಡಿಸಲಾಗ್ತಿದೆ. ಇವತ್ತಿಗೆ ಇದು ಕೊನೆಯ ದಿನ. ಅವರಿಗೆ ಭಗವಂತ ಹೆಚ್ಚು ಐಶ್ವರ್ಯ ಕೊಟ್ಟು ಗಿನ್ನಿಸ್ ದಾಖಲೆಯಲ್ಲೂ ಸಹ ಅವರ ಹೆಸರು ಅಜರಾಮರವಾಗಲಿ ಅಂತೇಳಿ ಪ್ರಾರ್ಥನೆ. ಇಂತಹವರು ನಮ್ಮೊಂದಿಗಿದ್ದಾರೆ, ನಮ್ಮ ಜಿಲ್ಲೆಯವರು ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ನೋಡಿ ಎಂತಹ ಸಾಧನೆಯನ್ನು ಇವರು ಮಾಡ್ತಾಯಿದ್ದಾರೆ. ಇವರು ಅವರ ತಂದೆ ತಾತ ಅವರು ಇದನ್ನು ಮಾಡ್ತಿರುವಂಥವ್ರು ಕುಶಲ ಅವರು. ನೋಡಿ, ನೀವು ಲೈವಲ್ಲಿ ನೋಡ್ಬೋದು ಎಷ್ಟು ಶ್ರದ್ಧೆಯಿಂದ ಬಿಡ್ತಾ ಇದ್ದಾರೆ. ನೋಡಿ, ಇದು ಅವರ ಕುಟುಂಬ, ಅವ್ರ ಮನೆಯವರು, ತಾಯಿ ತುಂಬ ವಿಶೇಷವಾಗಿ ಅದ್ಭುತವಾದ ಕಲೆಯನ್ನು ಪ್ರದರ್ಶನ ಮಾಡ್ತಿದ್ದಾರೆ. ಅವರಿಗೆ ಯಶಸ್ಸು ಸಿಗಲಿ ಅಂಥೇಳಿ ನಾವೆಲ್ಲ ಪ್ರಾರ್ಥನೆ ಮಾಡೋಣ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರೂ ಶೇರ್ ಮಾಡಿ. ಇದು ಇನ್ನೂ ನೂರಾರು ಜನಗಳಿಗೆ ಗೊತ್ತಾಗಲಿ. ಸಾಧನೆಯ ಮೂಲ ಸತತವಾದಂಥ ಅಭ್ಯಾಸ, ಅದನ್ನು ಅವ್ರು ಮಾಡ್ತಾಯಿದ್ದಾರೆ. ಒಳ್ಳೆಯದಾಗಲಿ.